ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಸುತ್ತಮುತ್ತ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಗರದ ಎಲ್ಲೆಡೆ ಜರುಗುವಂತಹ ಸಭೆ, ಸಮಾರಂಭ, ಸಮಾವೇಶಗಳು, ನಮ್ಮ ಪದ್ಧತಿ, ಕಲಾಚಾರ, ಸನಾತನತೆಯನ್ನ ಪ್ರತಿಬಿಂಬಿಸುವಂಥ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಇವೆಲ್ಲವುದರ ಕುರಿತಾಗಿ ಸುಂದರವಾದಂತಹ ಕಾರ್ಯಕ್ರಮಗಳ ವಿಶೇಷತೆಯನ್ನ ಹಂಚಿಕೊಳ್ಳುವ ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮವೇ ಸುತ್ತಮುತ್ತ. ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸರ್ಕಾರಿ ದಂತವೈದ್ಯ ಕಾಲೇಜು ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಂಘ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಇತ್ತೀಚೆಗಷ್ಟೇ ಡಾಕ್ಟರ್ ರಾಮಚಂದ್ರ ಸಭಾಂಗಣದಲ್ಲಿ ಡಾಕ್ಟರ್ ರಾಮಚಂದ್ರ ಸ್ಮರಣಾರ್ಥ ದತ್ತಿ ಉಪನ್ಯಾಸ ಆವೃತ್ತಿ 4 ಪ್ರಸ್ತುತಪಡಿಸಲಾಯಿತು. ಈ ಬಾರಿಯ ವಸ್ತು ವಿಶೇಷತೆ ಹಾಗೂ ಶೀರ್ಷಿಕೆ ಬಹಳ ವಿಶೇಷವಾಗಿತ್ತು. ಪ್ರಜ್ಞಾಪೂರ್ವಕವಾದಂತಹ ವ್ಯಕ್ತಿತ್ವ ವಿಕಸನಕ್ಕೆ ಮೌಲಿಕ ಶಿಕ್ಷಣದ ತಳಹದಿಯ ಪ್ರಾಮುಖ್ಯತೆಯನ್ನ ತಿಳಿಸುವಂತಹ ಶೀರ್ಷಿಕೆಯಡಿಯಲ್ಲಿ ಈ ಬಾರಿ ಉಪನ್ಯಾಸವನ್ನ ಮಂಡಿಸಲಾಯಿತು. ಕೊಪ್ಪಳ ವಿಶ್ವವಿದ್ಯಾನಿಲಯದ ಗೌರವ ಉಪಕುಲಪತಿಗಳು ಪ್ರೊಫೆಸರ್ ಡಾಕ್ಟರ್ BK ರವಿರವರು ಉಪನ್ಯಾಸವನ್ನ ಮಂಡಿಸಿದರು. ಸರ್ಕಾರಿ ದಂತವೈದ್ಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಡಾಕ್ಟರ್ R ವಿಜಯೇಂದ್ರರವರು, ಕಾರ್ಯದರ್ಶಿಗಳಾದ ಡಾಕ್ಟರ್ BK ಗಿರಿ, ಅಲ್ಯೂಮ್ನಿ ಸದಸ್ಯರಾದ ಡಾಕ್ಟರ್ ನಾಗೇಶ್, ಡಾಕ್ಟರ್ ವಿಜಯೇಂದ್ರ, ನಿರ್ದೇಶಕರಾದ ಡಾಕ್ಟರ್ ಗಿರೀಶ್ ಗಿರಡ್ಡಿ ಇನ್ನಿತರ ಗಣ್ಯರು ಭಾಗವಹಿಸಿದ್ದರು. ಕರ್ನಾಟಕ ರಾಜ್ಯದ ಅಂದಿನ ಮೈಸೂರು ರಾಜ್ಯದಲ್ಲಿ ಡಾಕ್ಟರ್ VR ನಾಯ್ಡು ಅಂತ ಡೈರೆಕ್ಟರ್ ಆಫ್ ಹೆಲ್ತ್ ಸರ್ವಿಸಸ್ ಇದ್ರು. he was a visionary and he was responsible for forming Bangalore Medical College in 1955. ಮುಂಚೆ ಅದು LMP ಕೋರ್ಸ್ ನಡೆಸ್ತಾ ಇದ್ರು. ಡಾಕ್ಟರ್ ಶಿವರಾಮ್ ರಾಶಿ ಅಂತ ಫೇಮಸ್ ರೈಟರ್ ಅವರು ನಮ್ಮ ಕೈಲಿ ಕೋರ್ಸ್ ನಡೆಸೋಕ್ಕಾಗಲ್ಲ, ಸರ್ಕಾರದವರು ಇದನ್ನು ತಗೋಬೇಕು ಅಂತ ಅಂದಿನ ಮುಖ್ಯಮಂತ್ರಿಗಳಾದ ಹನುಮಂತಯ್ಯನವ್ರಿಗೆ ಹೇಳಿದಾಗ ಅವರು VR ನಾಯ್ಡು ಅವ್ರನ್ನ ಕರೆದು ಹಿಂಗೆ ಹೇಳ್ತಾ ಇದ್ದಾರೆ, ಏನು ಮಾಡೋದು ಅಂತಂದರು. ಸೊ 1955ರಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಯಿತು. ನಂತರ ಸರ್ಕಾರಿ ದಂತವೈದ್ಯಕೀಯ ಕಾಲೇಜು ಶುರು ಮಾಡಬೇಕು ಅಂತ ನಾಯ್ಡು ಅವರಿಗೆ ಜವಾಬ್ದಾರಿ ವಹಿಸಿದ್ರು. ಅವರು 5 ಜನ ಮೈಸೂರು ಮೆಡಿಕಲ್ ಸರ್ವಿಸಲ್ಲಿದ್ದರು. ಅವರನ್ನು ಹೀಗೆ ಸರ್ಕಾರಿ ದಂತವೈದ್ಯಕೀಯ ಕಾಲೇಜ್ ಶುರು ಮಾಡಬೇಕು ಅಂತಿದ್ದೀವಿ, ತಾವು ಇದಕ್ಕೆ ಬರಬೇಕು, ನಿಮ್ಮ ಸೇವೆಯನ್ನು ಇದಕ್ಕೆ ಉಪಯೋಗಿಸ್ಕೋಬೇಕು ಅಂಥೇಳಿ ಡಾಕ್ಟರ್ ರಾಮಚಂದ್ರ, ಡಾಕ್ಟರ್ ವೆಂಕಟರಾಮನ್, ಡಾಕ್ಟರ್ ದೇವನಾಥ್, ಡಾಕ್ಟರ್ ರಾಜು ಮತ್ತು ಡಾಕ್ಟರ್ ನಾರಾಯಣ್ ಇಷ್ಟು ಜನನ ಸೆಲೆಕ್ಟ್ ಮಾಡಿದ್ರು. ಸೆಲೆಕ್ಟ್ ಮಾಡಿದ ಅಲ್ಲದೇ ಇವ್ರನ್ನೆಲ್ಲ MBBS ಕ್ವಾಲಿಫಿಕೇಷನ್ ಇದ್ದಿದ್ದರಿಂದ ಡೆಂಟಲ್ ಕ್ವಾಲಿಫಿಕೇಷನ್ಗೆ ಡಾಕ್ಟರ್ ರಾಮಚಂದ್ರ ಅವ್ರನ್ನ ಟಾಪ್ಸ್ ಯೂನಿವರ್ಸಿಟಿ ಬಾಸ್ಟನ್ಗೆ ಕಳಿಸಿದ್ರು. ಮತ್ತು ಡಾಕ್ಟರ್ ವೆಂಕಟರಾಮನ್, ಡಾಕ್ಟರ್ ದೇವನಾಥ್ ಉಳಿದವ್ರನ್ನೆಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಕಳಿಸೋದು ಅಲ್ಲದೇ ಅವ್ರುಗಳನ್ನೆಲ್ಲ WHO ಫೆಲೋಶಿಪ್ಪಲ್ಲಿ ಹೊರದೇಶಕ್ಕೆ ಕಳಿಸಿದ್ರು. ಯಾಕೆಂದರೆ ಹಿ ವಾಸ್ ಎ ವಿಷನರಿ. ಆ ಟೈಮಲ್ಲೇ ಹೊರದೇಶದಲ್ಲಿ ಏನಾಗ್ತಾಯಿದೆ ಅದನ್ನು ನಮ್ಮಲ್ಲಿ ಹೇಗೆ ಆಳೋಸ್ಕೊಳ್ಬೋದು ಅಂತ ಆ ವಿಷನರಿ ಇದ್ದಿದ್ದರಿಂದ ಕಳಿಸಿದ್ರು. ಅದರ ಫಲವಾಗಿ 1965ರಲ್ಲಿ ಪ್ರೊಫೆಸರ್ ಯಶ್ಲರ್ ಅಂತ ಆರ್ಥೋಡಾಂಟಿಸ್ಟ್ WHO ಪ್ರೋಗ್ರಾಮಲ್ಲಿ ಬಂದರು. ಮತ್ತು ಪ್ರೊಫೆಸರ್ ಪಿಂಡ್ಬರ್ಗ್ ಅಂತ ಬಂದರು, ಅವರು ಓರಲ್ ಕ್ಯಾನ್ಸರ್ ಆ್ಯಂಡ್ ಪ್ರೀ ಕ್ಯಾನ್ಸರಲ್ಲಿ ಸರ್ವೆ ಮಾಡೋದಕ್ಕೆ. ಇವೆಲ್ಲ ಡಾಕ್ಟರ್ ರಾಮಚಂದ್ರ, ಡಾಕ್ಟರ್ ವೆಂಕಟರಾಮನ್ ಮತ್ತು ಡಾಕ್ಟರ್ VR ನಾಯ್ಡು ಮತ್ತು ಅಂದಿನ ಸರ್ಕಾರದ ದೂರದೃಷ್ಟಿಯಿಂದ ನಮ್ಮ ಕಾಲೇಜ್ಗೆ ಒಂದು ವಿಶಿಷ್ಟ ಸ್ಥಾನವನ್ನು ಹಂಗಾಯಿತು. ಯಾಕೆಂದರೆ WHO ರೆಕಗ್ನೈಸ್ ದ ಫಸ್ಟ್ ಸೆಂಟರ್ ಗೌರ್ಮೆಂಟ್ ಡೆಂಟಲ್ ಕಾಲೇಜ್ ಬ್ಯಾಂಗ್ಳೂರ್ ಇನ್ ದ ಹೋಲ್ ಕಂಟ್ರಿ. ಆ್ಯಂಡ್ ಇದರಿಂದ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸಸ್ಸು ಎಲ್ಲ ಭಾಳ ಬೇಗ ಶುರು ಮಾಡಿದ್ರು. ವೆನ್ಸನ್ ಗೋಲ್ಡ್ ಮೆಡಲ್ ವಾಸ್ awarded to me as the best outgoing student. And Ramchandra was at Mysore to attend an IDA function, and he informed me and he brought me in his car to Bangalore to receive the award the next day. So because of his vision, because of the cooperation of the
other faculty members, senior faculty members. The institution grew in leaps and bounds. So we thought that in 2019, to commemorate his birth centenary, because I remember Jaichamarajendra Waday's birth centenary also was celebrated in 2019, so also Ramchandran's. So we instituted this endowment lecture. The generous donation from our alumni members, both from here and abroad, we are able to institute an endowment lecture, and certainly we should call this as a Founders Day, I was telling, because he was a founder of this college, which has grown in its strength and has established name and fame all over the world. Let me now briefly share the journey of our Alumni Association. It was founded in 1999, largely due to the efforts of late Professor Dr. Shivaratna Savdi. She later served as the Dean and Director of GDCRI and eventually as the Director of Medical Education before her retirement. The alumni have been actively engaged in both student-centric and socially relevant programs. Student-centric initiatives. Prologue program for fresh MDS students. This is started in 2009 with the encouragement and support of Dr. Ramanand Shetty, who was then the Vice Chancellor of Rajiv Gandhi Health University. When he started, probably he had about 10 undergraduates in the first batch, I suppose. Today we have about 60 undergraduates and post-graduation in all the departments. I do not remember how many patients they used to see. I don't know, but today we have on average every day more than 800 patients visiting our hospital. I'm sure we'll be very happy to know that institution has been serving well for the society and people around in and around Bangalore. Several distinguished alumni have graduated from this institution. We are all very proud of our alumni. I'm sure the present students also will follow the footsteps of our great alumni and do well. How to reach this particular goal is the challenge before all of us. Because each one, we have our own responsibility for your placement, for your empowerment, for the future development of this country. I think most of the time, because most of the younger generation, see why India is very strong on the globe, because the young population of this country, see you go to any other country where you have all our age-old people, it's only India which has got the majority of the youngsters who are responsible for the development of this country. So this generation, because there is a lot of generation gap between us and this younger generation. Because when we were born, we were thinking of the freedom struggle, we were thinking of Mahatma Gandhi ji, we were thinking of Jawaharlal Nehru, we had certain other agenda and the concept of development. But this generation, after 18 years of independence, I think we have achieved quite a lot of things. But where exactly we stand, what exactly has happened to the morality in the field of education is a very important concept which we may have to very seriously think about. And whether you may be a doctor, you may be an engineer, you may be an advocate, you may be a politician, you may be whatever the case may be. But the morality, the adoption of morality in one's life is very, very important, which is very much attached to the human beings. Because most of us, most of the time, I think our generation, we understand what was, because during our time we also used to have a class called moral science. You see, 1 hour class we used to have one class on moral science. But these days, in the guise of educating our younger generation, in the guise of awarding degrees, in the guise of amalgamating education with the technology, I think most of the time, I think the field of morality, the concept of morality, what needs to be done, what need not to be done, I think we are forgetting quite a lot of things of this kind.
See, if I recall you for an excellent concept, I think I really do not know to what extent this generation is fond of or Ramayana, Mahabharata or Panchatantra. See, during the earlier days in the Gurukul system, we had what is called the Panchatantra, which was written by the Vishnu Sharma, which is one of the oldest collections of animal fables. But this concept used to, though it was a storytelling, it used to teach the life skills. It used to teach the moral lessons. It used to teach us the political wisdom and the practical intelligence. I really do not know to what extent, what percentage of our younger generation are really aware of Panchatantra, the concept of Panchatantra. Because at every point of time, it's only the knowledge, it's only the understanding. Because we are in such a country. See, India is it's a different country when you compare it to the other part of the world. See, India is a very unique country. It is multilingual, it is multi-religious, multicultural. See, you have different type of people, and even the sentiments are totally different. And the literature we have produced, the sentiments we have undergone, the lifestyle, if you just look into it, the morality is very, very important. What are the do's and don'ts? What to do, when to do, how to do, are some of the basic questions which needs to be very clearly understood by each and everybody. I issue but central. ಬೆಂಗಳೂರಿನ ಕೋಣನಕುಂಟೆ ಬಳಿ ಇರುವ ಪ್ರೆಸ್ಟೀಜ್ ಶ್ರೀ ಹರಿಖೋಡೆ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಸಭಾಂಗಣದಲ್ಲಿ ಇತ್ತೀಚೆಗಷ್ಟೇ ಜೈನ್ ಡೀಮ್ ಟು ಬಿ ಯೂನಿವರ್ಸಿಟಿ ತನ್ನ 15ನೇ ವಾರ್ಷಿಕ ಕಾನ್ವೊಕೇಷನ್ ದಿನವನ್ನು ಆಯೋಜಿಸಿತ್ತು. ಈ ಸಮಾರಂಭಕ್ಕೆ ಖ್ಯಾತ ಅಂತಾರಾಷ್ಟ್ರೀಯ ಭಾರತೀಯ ಹೆಮ್ಮೆಯ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು. The cool mind and the happy face which you can carry is the most important quality which you should try to imbibe. Wherever your path leads, remember, this university is forever your home. We await your return with pride in your growth and faith in your promise. Dear friends, the journey would have not been easy, but then going forward, we have bigger things to look forward for. And I always say the convocation is a new beginning, and convocation for me is a word which calls together your talent, your aspirations, your values, and especially your responsibility towards the society. Success will not happen overnight, but if you take the responsibility and ownership of it, it happens. When I took up the responsibility and had a great ambitions, I was unsure about what is going to be my pathway ahead. But then, over a period of time, it gave me invaluable lesson that if you take the responsibility with your willpower, your determination and resoluteness of purpose, automatically you own that responsibility and you succeed in life. Finally, I said yes, thank you very much with great humility and gratitude that I would like to accept this from you all, from the Jain Deemed to be University, and thank you very much. And it is truly overwhelming to be standing among truly exceptional individuals who are receiving this honor today, even the PhDs, the postgraduates, and among those who have received it before me. To be a part of such an exclusive circle of achievers is nothing short of a blessing, I should say. It's just God's grace. I hereby solemnly declare and promise that I shall, in my daily life and conversation, conduct myself in a manner that befits a privileged degree holder of our university. That I shall support the cause of ethics and a sound learning to my utmost capacity, and that I shall uphold
and advance all that which is just and right and the well-being of all. Sahana Shetty, PhD in Computer Science and Engineering, guided by Dr. Mahesh P.R. As a queen and by Mumpong, I know about complex alliances. If a family of a monarch can learn to work together, so can you. The reward is a world of opportunities. Lesson number 3. As a royal, I represent a commitment that transcends election cycles. It is a long-term commitment to the people, the culture, and the land. Your degree must be viewed with that same long-term sacred purpose. You hold a phenomenal privilege. Your JN degree is a tool for innovation, but innovation must have purpose. Look at our Laptops for Humanity program. We don't just donate computers. We equip minds with the technology to compete globally. Your knowledge is the key. Find the keyhole where you can unlock the greatest challenge. If I challenge you, let your career be guided not just by profit, but by impact. When you are 70 years old, you won't remember the number in your bank account. You will remember the number of lives you changed. And finally, my final advice, the destiny awaits. You are now stepping out of these academic walls and to the global stage. You are prepared, you are brilliant, and you are ready. Your journey is about turning the knowledge you gained here into sustainable change the world desperately needs. Be brave, be authentic, and remember the power of we. Go out there and use your passport to find your destiny. The world is waiting for your genius. Congratulations, class of 2025. Jai Hind. ಜನರಿಂದ ಜನಕ್ಕೆ ಮನದಿಂದ ಮನಕ್ಕೆ ಮುದ ತುಂಬುವುದರ ಜೊತೆಗೆ ಮೌಲಿಕ ಪಾಠವನ್ನು ತಿಳಿಸುವಂಥ ಒಂದು ಉತ್ತಮವಾದಂಥ ಮೌಖಿಕ ಅಭಿವ್ಯಕ್ತಿಶೀಲ ಸಂಪ್ರದಾಯ ಅಂದರೆ ಅದು ಜನಪದ ಸಂಪ್ರದಾಯ. ಜನಮಾನಸದಲ್ಲಿ ಅಚ್ಚಳಿಯದ ಛಾಪನ್ನ ನೀಡುವಂಥ ಈ ಉತ್ತಮ ಮೌಲಿಕ ಸಂಪ್ರದಾಯವನ್ನ ಇತ್ತೀಚೆಗಷ್ಟೇ ಒಂದು ಸುಂದರ ವೇದಿಕೆಯಲ್ಲಿ ಸಂಭ್ರಮಿಸಲಾಯಿತು. ಬೆಂಗಳೂರು ಇಂಟರ್ನ್ಯಾಷನಲ್ ಸೆಂಟರ್ ಇತ್ತೀಚೆಗಷ್ಟೇ ತ್ವರಿತ ಆರ್ಟ್ಸ್ ಕಲೆಕ್ಟಿವ್ ಇಂಡಿಯಾ ಸಹಯೋಗದಲ್ಲಿ ಜನಪದ BIC ಉತ್ಸವವನ್ನೇ ಸಂಭ್ರಮಿಸಿತು. ಈ ವಿಶೇಷ ದೃಶ್ಯಾವಳಿಗಳನ್ನ ನೋಡಿ ಸಂಭ್ರಮಿಸೋಣ. ಹೆಣ್ಣಿನ ಜೀವನದ ಮುಖ್ಯ ಪರಿವರ್ತನಾ ಹಂತಗಳಾದ ಹೆಣ್ಣು ಮಗುವಿನ ಜನನ, ಋತುಮತಿಯಾದ ಕಾಲ, ವಿವಾಹ, ಸೀಮಂತ, ಪ್ರಸವಾದಿ ಸುಂದರ ಕ್ಷಣಗಳನ್ನು ಸಂಭ್ರಮಿಸುವಂಥ ನಿಟ್ಟಿನಲ್ಲಿ ಸುಂದರವಾದ ಶೋಭಾನೆ ಪದಗಳನ್ನು ಜೀವಂತ ಸಂಸ್ಕೃತಿಯಾಗಿ ಹಾಡಿಕೊಂಡು ಬರಲಾಗ್ತಿದೆ. BIC ಜಾನಪದ ಉತ್ಸವದಲ್ಲಿ ಕೃಷ್ಣೇಗೌಡ ನೇತೃತ್ವದ ಮಂಡ್ಯದ ಪಟ್ಟಳದಮ್ಮ ಜಾನಪದ ಕಲಾಬಳಗ, ಲೀಲಾವತಿ ಸುಳ್ಳ ನೇತೃತ್ವದ ಹುಬ್ಬಳ್ಳಿಯ GK ಕಲಾವೇದಿಕೆಯ ತಂಡಗಳು ಅಂದಚಂದದ ನವಿರಾದ ಸೊಬಗಾದ ಶೋಭಾನೆ ಪದಗಳನ್ನು ಹಾಡಿ ರಂಜಿಸಿದರು. ಶೋಭನೆ ಪದ ಅಂದರೆ ನಮ್ಮಲ್ಲಿ ಮದುವೆ ಮಾಡ್ತೀವಿ. ಮದುವೆ ಮಾಡುವಾಗ ನೀರು ಇವಾಗ ಅಷ್ಟು ನೆನೆ ಹಾಕ್ತಾರಲ್ಲ, ಅವಾಗ ಹಾಡು ಆಡಿದೆ. ಮತ್ತು ನಾವು ಸಾಯಂಕಾಲ ಹೆಣ್ಣೋರ ಮನೆಗೆ ಗಣ್ಣೋರು ಬರ್ತಾರೆ ಮಾತಿಗೆ, ಹೆಣ್ಮಗು ಕೇಳಿಕೆ, ಅವಾಗ ಆಡ್ತೀವಿ. ಹಾಗೆ ಮತ್ತು ಸಾಯಂಕಾಲ ಗಣ್ಣೋರು ಹೆಣ್ಣೋರ ಮನೆಗೆ ಬರ್ತಾರೆ, ದೇವಸ್ಥಾನದಿಂದ ಕರ್ಕೊಂಡು ಬರ್ತೀವಲ್ಲ ಅವಾಗ ಆಡ್ತೀವಿ. ಮತ್ತು ರಾತ್ರಿಗೆ ಎಂಗೇಜ್ಮೆಂಟ್ ಮಾಡ್ತಾರೆ, ಅವಾಗ ಆಡ್ತೀವಿ. ಮತ್ತು ಕಂಕಣ ಕಟ್ಟೋ ಪದ, ಹಸೆ ಬರಿ ಪದ, ಬೀಸೋ ಕಲ್ಲಿನ ಪದ, ಹಾಗೆ ಮತ್ತು ಹೆಣ್ಣು ಅಣ್ಣನ ಮನೆಗೆ ಹೆಣ್ಣು ಕೇಳಿಕೆ ಹೋಗ್ತಾಳೆ ತಂಗಿ, ಆ ಪದ, ಅಣ್ಣ ತಂಗಿ ಮೇಲೆ ಬೀಸೋ ಕಲ್ಲಿನ ಪದ, ಮಳ್ರಾಯನ ಹಾಡು, ಗದ್ದೆ ನಾಟಿ ಹಾಡು, ದೇವ್ರ ಹಾಡು, ಒಂದು 80 ಪದಗಳು ಬರ್ತದೆ.
ನನಗೆ ಸರ್ಕಾರದಿಂದ 2 ಸಾರಿ ಗುರು ಶಿಷ್ಯ ಪರಂಪರೆ ಬಂದಿತ್ತು. ಅದರಲ್ಲಿ ಟ್ರೈನಿಂಗ್ ಕೊಡ್ತೀನಿ ಸ್ಕೂಲ್ ಮಕ್ಕಳಿಗೆ. ನಾವು ಮೇಡಮ್ 4 ಮಂದಿ ಸಾಲಿ ಮೆಟ್ಲ ಹತ್ತಿಲ್ಲ ರೀ. ನಮ್ಗೆ ಮೊಬೈಲ್ ನೋಡ್ಕೊಂಡು ಹಾಡಕ್ಕೆ ಬರಂಗಿಲ್ಲ ರೀ, ಬುಕ್ ಓದ್ಕೊಂಡು ಹಾಡಕ್ಕೆ ಬರಂಗಿಲ್ಲ. ನಮ್ಮ 4 ಜನ ಏನದೇವು ನೋಡ್ರಿ, ಅಂತರಾತ್ಮದಿಂದ ನಾವು ಮಾಲಿ ಒಳಗೆ ದಾರದೊಳಗೆ ಮಾಲಿ ಕಟ್ಟದಂಗೆ ಹೋಗಿ ಹಾಡು ಕಟ್ತೇವೆ ರೀ ಮೇಡಮ್. ಕಟ್ಟಿ ಎಲ್ಲ ಕಾರ್ಯಕ್ರಮದೊಳಗೂ ಯಾವ ಕಾರ್ಯ ಮಾಡ್ತೇವೆ ನೋಡ್ರಿ ಅದ್ರ ಮ್ಯಾಗ ಹಾಡು ಹಾಡ್ತೇವೆ ರೀ. ನಾವು ಹುಟ್ಟ ಕಲಾವಿಗರು ರೀ, ಸಣ್ಣಂದಿರಕ್ಕಾಗ್ಲಿನ ಬಾಲ್ಯದಿಂದನೇ ಕಲಾವಿಗರು ರೀ. ಅವ್ವಾರು ಹಾಡ್ತಿದ್ರಿ, ಅವ್ವಾರು ನಾವು ಕಲ್ಕೊಂಡೇವ್ರಿ. ಹಂಗೆ ನಮ್ಮ ವಂಶ ಪರಂಪರೆ ಬೆಳಿಲನ್ನೋ ಆಸೆ ರೀ. ಒಂದು ಮೊಮ್ಮಕ್ಕಳು ಹಾಡ್ಬೇಕನ್ನೋ ಆಸೆ ರೀ. ಈಗ ನಮ್ಗೆ ಹಾಡೋದಂದ್ರೆ ಮಕ್ಕಳು ಋತುಮತಿ ಆಧಾರ್ಲಿಂದ ಹಿಡ್ಕೊಂಡ್ರಿ ಮದುವೆಯು ಎಲ್ಲ ಥರ ರೀ, ಸೋಬಾನ್ ಎಲ್ಲನೂ ಬರ್ತಾವೆ ಸರ್ ಮೇಡಮ್. ಎಲ್ಲ ಹಾಡೋದಂದ್ರೆ ಖುಷಿ. ಸರಸ್ವತಿ ನಮ್ಮ ವಿದ್ಯಾದೊಳಗಿರ್ಲಿಕ್ಕೂ ನ್ಯಾಲ್ಗಿ ಮ್ಯಾಲ ತಾಂಡವ ಆಡ್ತಾ ಇದ್ದಾಳೆ. ಇದೊಂದು ಜಾನಪದ ಸೊಗಡೇನಿದೆ, ಇದು ನಮ್ಮ ಆಗುಹೋಗುಗಳು ಜೀವನದಲ್ಲಿ ಏನು ಆಗುಹೋಗುಗಳಲ್ಲಿ ಇವರು ಹೇಳ್ತಾ ಇದ್ರು, ಅವ್ರ ಮಾತುಗಳಲ್ಲಿ, ಅವ್ರ ಇದರಲ್ಲಿ ನಮ್ಮನ್ನು ಪುನಃ ನಮ್ಮ ಜೀವನದ ಪ್ರತಿಯೊಂದು ಆ ಘಟ್ಟಗಳನ್ನು ನೆನಪಿಸ್ಲಿಕ್ಕೆ ಕಾರಣ ಆಯಿತು. ತುಂಬ ನಾನಂತೂ ಅದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೆ. ನಮಗೆ ಇದು ತುಂಬ ಒಂಥರದ್ದು ಏನು ಹೇಳ್ತೀರಾ, ತುಂಬ ಖುಷಿ ಕೊಡ್ತು ಇದು. ಜನಮಾನಸದ ನಂಬಿಕೆ ಮತ್ತು ವಿಶ್ವಾಸದ ಪ್ರತೀಕ ಅಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅಗ್ರಗಣ್ಯವಾಗಿ ನಾವೆಲ್ಲರೂ ಸ್ಮರಿಸೋದು ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್ ಇತ್ತೀಚೆಗಷ್ಟೇ ತನ್ನ 120ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಯನ್ನ ಸಂಭ್ರಮಿಸುವಂತಹ ನಿಟ್ಟಿನಲ್ಲಿ ನಗರದ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ 3, 5 ಹಾಗೂ 10 ಕಿಲೋಮೀಟರ್ಗಳ ಮ್ಯಾರಥಾನ್ ಅನ್ನು ಸತತ 3 ವರ್ಷಗಳಿಂದ ಅತ್ಯದ್ಭುತವಾಗಿ ಹಾಗೂ ಯಶಸ್ವಿಯಾಗಿ ಆಯೋಜಿಸಿಕೊಂಡು ಬಂದಿದೆ. ಈ ವಿಶೇಷ ಸಂಭ್ರಮಾಚರಣೆಯನ್ನ ಆರೋಗ್ಯದ ಕುರಿತಾಗಿ ಹಾಗೂ ಫಿಟ್ನೆಸ್ನ ಕುರಿತಾಗಿ ಜಾಗೃತಿಯನ್ನ ಮೂಡಿಸುವಂತಹ ಮ್ಯಾರಥಾನ್ನ ಸುಂದರ ಕ್ಷಣಗಳನ್ನ ನೋಡಿ ನಾವು ಸಂಭ್ರಮಿಸೋಣ. ಕೆನರಾ ಬ್ಯಾಂಕ್ನ ಸಿಇಒ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಸತ್ಯನಾರಾಯಣ ರಾಜು ಹಾಗೂ ಕೆನರಾ ಬ್ಯಾಂಕ್ನ ಕಾರ್ಯಕಾರಿ ನಿರ್ದೇಶಕರು ಶ್ರೀ ಭಾವೇಂದ್ರ ಕುಮಾರ್ ಇವರುಗಳ ನೇತೃತ್ವದಲ್ಲಿ ಮ್ಯಾರಥಾನ್ ಅನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. First time when we started this, because we believe that the fitness is very much important for every individual. We work on the wealth, but at the same time we believe that health is more important to garner the more wealth. And especially Bangalore is well known for the entire country that it's a wellness center of the country. And Bangaloreans show so much sportiveness on that they work hard on their wealth, the wellness. To support them, their wellness activities, we also started doing something from our bank. That we started 3 years back, around the 2023 October, November, we have started this marathon first. And every November 19th, the nearby, whatever the Sunday is there, we are hosting this. In first year, we got almost 5,000 registrations. We was so happy that we didn't expect that much response. But when we opened the second year, it has almost touched the 10,000. Then this third year we have opened, we have forcibly closed the counters because it has crossed 15,000. So that's the actually response we are getting from the Bangalore, and I must be thankful to the Bangaloreans for showing such a extraordinary response to our calls, and we continue this as an annual event on every November 19th and Foundation Day. We are conducting because you find that the youngsters, the middle-aged people and the old, the senior citizens, to facilitate them to participate in these marathons, we are hosting 3 types of marathons. One is 10K, that is for younger generation, and of course many of I have seen that middle-aged and senior citizens are also participating in that. The second one is 5K, and the third one is 3K.
ಇದು 10-12 ವರ್ಷದವರು ಓಡ್ತಾ ಇದ್ದಾರೆ, 80 ಅದ್ರ ಮೇಲಿರೋರು ಓಡ್ತಾ ಇದ್ದಾರೆ. ಅಂದ್ರೆ ಆ ಥರ ಒಂದು ರೆಸ್ಪಾನ್ಸ್ ಇರೋದಿಲ್ಲಿ. ಆ್ಯಂಡ್ ಕೆನರಾ ಬ್ಯಾಂಕ್ ನಾನು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಇದನ್ನ. ಆ್ಯಂಡ್ ನಮಗೆ ಚಾಲೆಂಜಿಂಗ್ ಆಗಿದೆ, ಎವ್ರಿ ಟೈಮ್ ಇಟ್ಸ್ ಚಾಲೆಂಜಿಂಗ್ ನಮಗೆ. ಬಟ್ ಅಂದ್ರೂ ವಿ ಆರ್ ಅಪ್ ಫಾರ್ ದ ಚಾಲೆಂಜ್ ಆ್ಯಂಡ್ ವಿ ಆರ್ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಇಷ್ಟು ಜನ ರೆಸ್ಪಾನ್ಸ್ ತೋರಿಸಿರೋದು. ಸೊ ಹಾಗಾಗಿ ಇದು 3 ಸತಿ ಆಗಿರೋದ್ರಿಂದ ಇದು ಕಂಟಿನ್ಯೂಸ್ ಆಗ್ತಾನೆ ಇರುತ್ತೆ ನಂಗೆ ತಿಳಿದಾಗ ಇನ್ನು. ಸೊ ಆಬ್ವಿಯಸ್ಲಿ ಮುಂದೆ ಹೋಗ್ತಾ ಇನ್ನೂ ಜಾಸ್ತಿ ಜನ ಬರ್ತಾನೆ ಇರ್ತಾರೆ. ಆ್ಯಂಡ್ ಗ್ರೇಟ್ ಟು ಸಿ ಸೋ ಮೆನಿ ರನ್ನರ್ಸ್ running for fitness, running for Bengaluru and running for wellness, and also is a test of character ಅಂತ ಹೇಳಿದೆ ನಾನು. ಎವ್ರಿ ನಿಮಗೆ 5 ಕಿಲೋಮೀಟರ್ಸ್ ಆದಮೇಲೆ ನಿಮಗೆ 10 ಕಿಲೋಮೀಟರ್ಸ್ ಓಡ್ತಾ ಇದ್ರೆ ಸಪೋಸ್ 5 ಕಿಲೋಮೀಟರ್ಸ್ ಆದಮೇಲೆ ನಿಮಗೆ ಎವ್ರಿ ಕಿಲೋಮೀಟರ್ ನಿಮ್ಗೆ ಟೆಸ್ಟ್ ಮಾಡ್ತಾ ಇರುತ್ತೆ. ಪೇಷನ್ಸು, ನಿಮ್ಮ ಸ್ಟ್ರೆಂತ್, ನಿಮ್ಮ ವಿಲ್ ಪವರು, ಎಂಡ್ಯೂರೆನ್ಸ್ ಎಲ್ಲ ಟೆಸ್ಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಇಟ್ಸ್ ಅ ಗ್ರೇಟ್ ರನ್. ನಂಗೆ ತಿಳಿದಂಗೆ ಎಲ್ಲರೂ ಓಡಬೇಕು, ಓಡ್ತಾ ಇರಬೇಕು. ಇದು 3K 5K ವಾಟ್ ಎವರ್ ಇಟ್ ಇಸ್ ಓಡ್ತಾ ಇರಿ, ಫಿಟ್ನೆಸ್ ಮಾಡ್ತಾ ಇರಿ. ಸೊ ಇವಾಗ ನಿಮ್ಮ ಫಿಟ್ನೆಸ್ ಚೆನ್ನಾಗಿದೆ ಅಂತಂದರೆ ನಿಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ, ಫಿಸಿಕಲ್ ಫಿಟ್ನೆಸ್ ಚೆನ್ನಾಗಿರುತ್ತೆ. ಅದು ತುಂಬಾ ಮುಖ್ಯ ಎಲ್ಲರಿಗೂ. ಈಗ ಕೆನರಾ ಬ್ಯಾಂಕ್ ತಂಡಕ್ಕೂ ಶುಭಾಶಯಗಳು. ಎಷ್ಟು ಜನ ಬಂದೋಡಿ ಮಕ್ಕಳಿಂದ ದೊಡ್ಡವರವರೆಗೂ ಕೆನರಾ ಬ್ಯಾಂಕ್ ತಂಡ ಮ್ಯಾನೇಜ್ ಮಾಡಿದ್ದಾರೆ. ಎಷ್ಟು ಜನ ಇದ್ರು, ಆರ್ಗನೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರಿಗೂ ಶುಭಾಶಯಗಳು. ಎಲ್ಲರೂ ಓಡಿದ್ದವರಿಗೆ ಶುಭಾಶಯಗಳು. 3K ಆಗಲಿ 5K ಆಗಲಿ 10K ಆಗಲಿ ನೀವು ಮುಗಿಸಿರೋದು ಅದೇ ಮುಖ್ಯ. ಈ ಮ್ಯಾರಥಾನಲ್ಲಿ ಭಾಗವಹಿಸೋದಕ್ಕೆ ಸಂತೋಷವಾಯಿತು. ಭಾಳ ಎಕ್ಸೈಟೆಡ್ ಆಗಿದೆ. 26 ನಿಮಿಷ ತೊಗೊಂಡೆ, 5 ನಿಮಿಷ 5 ಕಿಲೋಮೀಟರ್ ಅಚೀವ್ ಮಾಡೋಕ್ಕೆ. ಸೊ ಇಟ್ಸ್ ಗೆಟ್ ಟು ಬಿ ಎಕ್ಸೈಟೆಡ್. ದಿಸ್ ಇವೆಂಟ್ ಕೆನರಾ ಮ್ಯಾರಥಾನ್ we have started 3 years back, and this is the third leg of the event. And the response what we have got this year, it is just I cannot imagine. So I should thank the entire Bengaluru people for the support to Canara Bank, for the Canara Bank initiative of having physical health, and we are taking care of the financial health of entire country with 10,000 branches, 177 regional offices and 26 circle offices. And this marathon, as we have conducted in the past 3 years, so this will be continued in the years to come also. ಪ್ರಿಯ ವೀಕ್ಷಕರೇ, ಇದಾಗಿತ್ತು ಇಂದಿನ ಸುತ್ತಮುತ್ತ ಕಾರ್ಯಕ್ರಮದ ಸಂಚಿಕೆ. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಶೇಷ ಮಾಹಿತಿಯನ್ನ ಹೊತ್ತು ನಿಮ್ಮೆಲ್ಲರನ್ನ ಸಂಧಿಸ್ತೀನಿ. ಅಲ್ಲಿವರೆಗೂ ವಂದನೆಗಳು.